ರಾಣಿಯಲ್ಲಿ ಅಂತಂದಿ ಅಕ್ಕ ಅಂಕಲ್ ನಿಂತೊಳಕವ ಅಂತ ನಂಗಂತ ಅಂಕಲ್ ನಿಂತೊಳಕ ಅಂಕಲ್ ಹಿಡ್ಕೋಬೇಕವ ಅಂಕಲ್ ನಿಂತೊಳಕವ ಬಪ್ಪ ಅಂತ ಅಂಕಲ್ ನಿಂತೊಳ ಅಂತಲ್ಲ ಅಂಕಲ್ ಬರೀ ನಿಂತೊಳ ಅಂತ ಬಂದು ಹೋರಿ ಅಲ್ಲಿಗೆಯಾ ದೇವಸ್ಥಾನದಾಗ ಬನ್ನಿ ಬ್ರಾ ಬೇಗ ಚೈಲ್ಡ್ಗಳೇ ಅಪ್ಪು ಅವರು ದೊಡ್ಡಮ್ಮ ತಾಯಿಗೆ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ಏನು ವಿಶೇಷ ಇವತ್ತು ಅಂದರೆ ಭೀಮ್ ನಮಾಸ ದಿನ. ಕೆಂಪಿ ಅವರು ದೊಡ್ಡಮ್ಮ ತಾಯಿ ದರಗೆ ದೊಡ್ಡವರು ಸಿದ್ದಪ್ಪಾಜಿ ಅಲ್ಲಿಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅವರು ಪೊಂಗಲ್ ಮಾಡಿ ಮಡ್ಲಕ್ಕಿ ತುಂಬಿ ರೆಡಿ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಯ್ತಾ ಇದ್ದೀವಿ. ಅದೇ ವಿಶೇಷ ನಮ್ಗೆ ಇವತ್ತು. ಯಾವ ದೇವ್ರಿಗೂ ಆಸಂತ್ರ ಮಾಡಿಲ್ಲ. ನಮ್ಮ ಕೆಂಪಿ ಅಪ್ಪು ಅವರಿಂದ ನಾವು ಇವತ್ತು ನಮ್ಮೂರ್ಗೆನೆ ಮಾದೇಶ್ವರ ಸಿದ್ದಪ್ಪಾಜಿ ಎಲ್ಲ ದೇವರಿಂದ ಅಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ. ದಯವಿಟ್ಟು ನೀವೆಲ್ಲವೂ ನಮ್ಗೆ ಸಹಕಾರ ಮಾಡಿ ನಡಪ್ಪ. ದಯವಿಟ್ಟು ಎಲ್ಲವೂ ನಮ್ಗೆ ಪ್ರೋತ್ಸಾಹ ಕೊಟ್ಟು ಸಹಾರ ಮಾಡಿ ಸಹಕಾರ ನೀಡಿ ದಯವಿಟ್ಟು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಮ್ ಕೆಂಪಿ ಇನ್ನು ಮುಂದೆ ಓಕೆ ಅನ್ನಿ, ಚಂದಿಲ್ದಿರ ಬ್ಯಾಡಿ. ಸರಿ ವಾ ದರ್ಶನ್ ಅವ್ರು ಎಲ್ಲಿಗೆ ಹೊರಟಿದ್ದೀರಾ? ಯಾರ ಕಡೆಯಿಂದ, ಯಾವ ದೇವಸ್ಥಾನದಿಂದ? ಹೌದಾ? ಮತ್ತೆ ಮುಂಟಿ ದೇವಸ್ಥಾನ ಮಾದಪ್ಪನ ಏನೋ ವಿಶೇಷ ಅಂತಾರಲ್ಲ, ಏನು ನಿಮ್ಮ ಪ್ರಕಾರ ಏನಂತೆ ಅದು? ಯಾರ ಕಡೆಯಿಂದ? ಗಂಡಂಗೆ ಒಳ್ಳೇದಾಗ್ರಿ ಅಂತ ಹೆಂಡತಿ ಕೇಳಕ್ ಹೋಗಿರೋ ಸುಮಾರು ಜನ. ಈಗ ನೀವು ಯಾವ ಗಂಡ ಕೇಳಕ್ ಹೋಗಿದ್ರಿ? ಹೆಂಡತಿ ಸಿಕ್ಲಿ ಅಂತ ಬ್ರೋ. ಹೆಂಡತಿ ಸಿಕ್ಲಿ, ಮುಂದಿನ ವರ್ಷ ನಾವು ಪಾತ್ ಪೂಜೆ ಮಾಡಿಸ್ಕೊಳ್ಳೋದು ಅಂತ ಇವ್ರು ಹೋಗ್ತಿದ್ದಾರೆ. ಸರಿ, ಓಕೆ ಬಾಯ್. ಕುರುಂಡಿ ಬ್ರೋ ನಿಂತ್ಕೊಳ್ಳಿ. ಏನು ವಿಶೇಷ ಭೀಮ್ ನಮಾಸ್ ಅಂದ್ರೆ ಏನು ವಿಶೇಷ ಇವತ್ತು? ಅದನ್ನ ನೀವು ಡೀಟೇಲ್ ಆಗಿ ನಮ್ಗೆ ಹೇಳ್ಕೊಡ್ಬೇಕು. ಭೀಮ್ ನಮಾಸ್ ಅಂತದ ಪ್ರೋಗ್ರಾಮ್ ನಮ್ಗೆ ತಿಳಿಸ್ಬೇಕು ನೀವು. ಇಲ್ಲಿ ಕೇಳಿ ಎಕ್ಸ್ಪೀರಿಯನ್ಸ್ ಇರೋರು, ಮದ್ವೆ ಇದನ್ನು ಕೇಳಿ. ಭೀಮ್ ನಮಾಸೆ ಅಂದ್ರೆ ಮದ್ವೆ ಆಗಿರೋರು ಗಂಡನ್ ಪಾತ್ ಪೂಜೆ ಮಾಡೋದು. ಆಕ್ಚುಲಿ ದೇವಸ್ಥಾನಕ್ಕ ಅಲ್ಲಿ ಇಲ್ಲಿ ಹೋಗ್ತಾರಲ್ಲ, ಅದನ್ನೆಲ್ಲ ನೀವು ದೇವ್ರು ಗಂಡನೇ ದೇವ್ರು ಓಕೆ ಒಪ್ಕೊಂಡೆ. ಮತ್ತೆ ಹೊರಗಡೆ ದೇವಸ್ಥಾನಗಳಿಗೆ ಹೋಗ್ತಾರಲ್ಲ ಜನಗಳು, ಏನಕ್ಕೆ ಏನು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅನ್ಕೊಂಡು ಹೋಗ್ತಾ ಇದಾರೆ ತಾನೆ ಜನ. ಇವಾಗ ನೀವು ನಮ್ಗೆ ಕೇಳೋದು ಏನೋ ಗೊತ್ತಾ? ಮುಂಟಿ ಮಾದಪ್ಪನ ದೇವಸ್ಥಾನದಲ್ಲಿ ಫಂಕ್ಷನ್ ಇಟ್ಟಿದೀವಿ, ಕೆಂಪಿ ಪರವಾಗಿ ಪೊಂಗಲ್ ಮಾಡಿಸ್ತಾ ಇದೀವಿ. ದಯವಿಟ್ಟು ಎಲ್ಲ ಬಂದು ನೀವು ಸಹಕರಿಸಬೇಕು, ದಯವಿಟ್ಟು ಬನ್ನಿ. ಸರಿ, ಓಕೆನಾ? ಇಷ್ಟೇ. ಇವ್ರಿಗೂ ಮದುವೆ ಫಿಕ್ಸ್ ಆಗೋದಲ್ಲ, ಗೊತ್ತಾಯ್ತು. ಸರಿ ದೇವ್ರು ಒಳ್ಳೇದ್ ಮಳೆ. ಮಾದಪ್ಪ ನಿಮ್ಗೆ ಆಯ್ತು. ಇವ್ರೇ ಕರ್ಕೊಂಡು ಹೋಗ್ತಾ ಇದೀವಲ್ಲ ನಾವು, ಅದಕ್ಕೆ ಬನ್ನಿ. ಇವಾಗೇನು ಚಿಕ್ಕಯ್ಯಮ್ಮ ಬಟ್ಟೆ ಹಾಕ ಬರ್ತೀನಿ ಅಂತ ಇವಾಗ ಹೋಗ್ತಾ ಇದ್ದಾಳಲ್ಲ, ಫಂಕ್ಷನ್ ಎಲ್ಲ ಬಿಟ್ಟು ಇಲ್ಲಿವರೆಗೆ ಆದಿಮಾನವನ ತರ ಓಡಾಡ್ತಿದ್ಲೆ ದೇವಸ್ಥಾನ ಮುಂದೆ. ಈಗ ಹುಟ್ಟಿರೋ ಸಿರು ಚೆನ್ನಾಗೈತೆ. ಏನೋ ದೇವ್ರು ಮಾಡಬೇಕು, ಮಾಡ್ತೀವಿ ಅಷ್ಟೇ. ದರ್ಶನ್ ಅವರು ಹಿಂದ್ಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರಿಗೆ ಏನಂದ್ರೆ ಸೈಡ್ ಕೊಡ್ಬೇಕು ನಾವು. ನಮ್ಮೂರ ತಾರಾಮರ ಸ್ವಾಮಿ. ಹೆಂಗಿರೋ ದೇವಸ್ಥಾನಕ್ಕೆ ಹೋಯ್ತಾ ಮೇಲೆ ಇದೇ ಖುಷಿಗ ಒಂದು ಪದ ಹೇಳು. ಮತ್ತೆ ಅವ ಸೊಳ್ಳೆ ಹೇಳ್ತಾನ, ಎಲ್ಲಿಗೆ ಪಮಾದೇವ ಮೆಲ್ಲ ಮೆಲ್ಲ ಪಾಯಾಣ, ನಮ್ಮಪ್ಪ ನಮ್ಮನೆಯ ಮಾಯುಕಾರ. ಎಲ್ಲಿಗೆ ಪಮಾದೇವ ನೀನು ಸೊಳ್ಳೆ ಹೇಳವ ಸೀತಾ, ನೀನು ಹೇಳು ಒಂದ್ಗ. ನಾನು ಹೇಳಿದ್ರೆ 7 ದಿವಸ ನೀನು ನಾವು ಒಬ್ಬ ಹೇಳಿ ಜೊತೆಲ್ಲಾರು ಹೇಳ್ಬೇಕು ತಾನೆ. ನಂಗೆ ಬರಲ್ಲ, ನೀ ಹೇಳ, ನಾನು ಜೊತೆ ಹೇಳಪ್ಪ ಹೇಳಿ ನೋಡಿಗಿನ ಈ ಎರಡೆರಡು ಅಲ್ಗೆ ಆಯ್ತವ ಕಣ. ಅವ ಒಬ್ಬ ಹೇಳ್ತಾರ ಪದನ, ನೀನು ನಾನು ಸೊಳ್ಳೆ ಹೇಳು. ಹೇಳಿ ಎಲ್ಲಿಗೆಪ್ಪ ನಿಮ್ಮ ದೇವ ಅನ್ಕೊಂಡು ಹೇಳಪ್ಪ. ನೀ ಶುರು ಮಾಡು ಫಸ್ಟಿಂದ. ಎಲ್ಲಿ ಹೋಗ್ತಿದಾರೇನು? ಮಾದಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಏನು ಆಡುಗಿಡಿ ಏನು ಇಲ್ವಾ? ಮಾದಪ್ಪನ ಮೇಲೆ ಪದ ಹೇಳಲ್ವಂತ ನೀ ಮಾತಾಡಪ್ಪ. ಈಗ ನಾನು ಕೇಳು, ಎಲ್ಲಿಗೇನು ಎಲ್ಲಿಗೆ ಹೋಗ್ತಿದ್ದೀರ ರಾಣಿ? ಮಾದಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಮಾದಪ್ಪನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಿದ್ದಾರೆ. ಇದಕ್ಕೆ ಪದಗಿದೆ ಏನು ಇಲ್ವಾ? ಹೇಳ್ತೀವಲ್ಲ, ಆಕ್ಚುಲಿ ಹೇಳ್ತಾನೆ ಹೋಯ್ತಾ ಇದೀವಲ್ಲ. ಸ್ವಲ್ಪ ಹೇಳಿ.
ಎಲ್ಲಿಗೆಪ್ಪ ಮಾದೇವ ಮೆಲ್ಲ ಮೆಲ್ಲ ಪಾಯಾಣ ನಮ್ಮಪ್ಪ ನಮ್ಮನೆಯ ಮಾಯುಕಾರ ಎಲ್ಲಿಗೆಪ್ಪ ಮಾದೇವ ಎಲ್ಲಿಗೆಪ್ಪ ಎಲ್ಲಿಗಪ್ಪ ಮಾದೇವ ಮೆಲ್ಲ ಮೆಲ್ಲ ಪಾಯಾಣ ನಮ್ಮಪ್ಪ ನಮ್ಮನೆಯ ಮಾಯುಕಾರ ಎಲ್ಲಿಗಪ್ಪ ಮಾದೇವ ಅಪ್ಪನಗಿರಿಯಲ್ಲಿ ಇಪ್ಪೇನ ಮರ ನೋಟೋ ಅವರು ತುಪ್ಪ ಮರವ್ರಿಗೆ ನೇರಳಾಗಿ ಎಲ್ಲಿಗೆಪ್ಪ ಮಾದೇವ ಎಲ್ಲಿಗಪ್ಪ ಮಾದೇವ ಮೆಲ್ಲ ಮೆಲ್ಲ ಪಾಯಾಣ ನಮ್ಮಪ್ಪ ನಮ್ಮನೆಯ ಮಾಯುಕಾರ ಎಲ್ಲಿಗಪ್ಪ ಮಾದೇವ ಇನ್ನು ಹೇಳ್ಬೇಕಾ ಹಿರಿಯಲ್ಲಿ ಒಂದುಂಟು ಒಂದಿಲ್ಲ ಸಂಗಡ ಉಂಟು ಸರಸವಿಲ್ಲ ಎಲ್ಲಿಗೆಪ್ಪ ಮಾದೇವ ಎಲ್ಲಿಗಪ್ಪ ಮಾದೇವ ಮೆಲ್ಲ ಮೆಲ್ಲ ಪಾಯಾಣ ನಮ್ಮಪ್ಪ ನಮ್ಮನೆಯ ಮಾಯುಕಾರ ಎಲ್ಲಿಗಪ್ಪ ಮಾದೇವ ಮಲ್ಲಿಗೂ ನಂಗ ಚೆಲ್ಲಿತು ನಿಮ್ಮ ಪರುಸ ಚೆಲ್ಲಾಟಗಾರ ಏಳು ಮಲೆಯ ಎಲ್ಲಿಗಪ್ಪ ಮಾದೇವ ಎಲ್ಲಿಗಪ್ಪ ಮಾದೇವ ಮೆಲ್ಲ ಮೆಲ್ಲ ಪಾಯಾಣ ನಮ್ಮಪ್ಪ ನಮ್ಮನೆಯ ಮಾಯುಕಾರ ಎಲ್ಲಿಗಪ್ಪ ಮಾದೇವ ಚಾಳು ನಂಗೆ ಎಚ್ಚಿತು ನಿಮ್ಮ ಪರುಸ ಎಚ್ಚಳಗಾರ ಏಳು ಮಲೆಯ ಎಲ್ಲಿಗೆಪ್ಪ ಮಾದೇವ ಎಲ್ಲಿಗಪ್ಪ ಮಾದೇವ ಮೆಲ್ಲ ಮೆಲ್ಲ ಪಾಯಾಣ ನಮ್ಮಪ್ಪ ನಮ್ಮನೆಯ ಮಾಯುಕಾರ ಎಲ್ಲಿಗಪ್ಪ ಮಾದೇವ ಸಂಪಿಂಗು ನಂಗ ಗುಂಪಾಯ್ತು ನಿಮ್ಮ ಪರುಸ ಸಂಪಾಂತುಗಾರ ಏಳು ಮಲೆಯ ಎಲ್ಲಿಗೆಪ್ಪ ಮಾದೇವ ಎಲ್ಲಿಗಪ್ಪ ಮಾದೇವ ಮೆಲ್ಲ ಮೆಲ್ಲ ಪಾಯಾಣ ನಮ್ಮಪ್ಪ ನಮ್ಮನೆಯ ಮಾಯುಕಾರ ಎಲ್ಲಿಗಪ್ಪ ಮಾದೇವ ಮುಂಟಿ ಮಾದಪ್ಪನಿಗೊಂದ್ಸಲ ಹೋಗ್ಯಾನೆ ದೊಡ್ಡಮ್ಮ ತಾಯಿಗೊಂದ್ಸಲ ಹೋಗ್ಯಾನೆ ಸಿದ್ದಪ್ಪಾಜಿಗೊಂದ್ಸಲ ಹೋಗ್ಯಾನೆ ದರಿಗೆ ದೊಡ್ಡವ್ರೆ ರಾಚಪ್ಪಾಜಿ ಸಿದ್ದಪ್ಪಾಜಿಗೊಂದ್ಸಲ ಹೋಗ್ಯಾನೆ ಯಾರ ಬಿಡಪ್ಪರ ನೋಡಿ 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 ಆರಾಗ್ತಾರಂತ ಈಗ ನೀವು ಓದಕ್ಕೆ ಯಾರ ಅಯ್ಯ ಸ್ವಾಮಿ ಪಾದ ಅಷ್ಟು ದೊಡ್ಡ ಸನ್ಮಾನ ನನಗೆ ಬೇಡ ಜನಗಳು ಇನ್ನೇಳು ಪರವಾಗಿಲ್ಲ ಚೆನ್ನಾಗಿ ಹೇಳ್ತಾರಲ್ಲ ಸಾಕು ಅಲ್ವಾ ಅಲ್ವಾ ಅಕಸ್ಮಾತ್ ಫಿಲಮ್ ಗಿಲಮ್ ಕರೆದ ಕಾರ್ದು ಬಿಡಿಸಿ ಹೋಯ್ತೀನಿ ಹೋಯ್ತಾಳಾಕು ಇಂಗ್ಲೀಷ್ ಮಾತಾಡೋದು ಗೊತ್ಕೊಬಿಟ್ರೆ ನೋಡಿದ್ದೀನಿ ಇಂಗ್ಲೀಷ್ ಒಂದು ಏನು ಮಾತಾಡು ಮಾತ್ರ ಬನ್ನಿ ಮೇಡಮ್ ಏನು ಸರ್ ಹೇಳಿ ಏನು ಏನಾದ್ರು ಪ್ರೋಗ್ರಾಮ್ ಐತೆ ಹೇಳಿ ಹಾಂ ಡೈಲಿ ಕೇಳಿದ್ರೆ ನಾವು ಮಾತಾಡ್ತೀವಿ ಈಗ ಇಟ್ಕೊಳ್ಬಿಟ್ಟೆ ಅದಕ್ಕೆ ಇಟ್ಕೊಳ್ಳಿ ಅಷ್ಟು ಚೆನ್ನಾಗಿದೆ ಚೆನ್ನಾಗಿರ್ತಿಲ್ಲ ನಾನು ಮಾಡ್ಕೊತ ದೇವಸ್ಥಾನಕ್ಕೆ ಒಂದು ಹಿಂಗೇನ ಮಾತಾಡ್ದ ಅಂತಂದ್ರೆ ನಮ್ಮ ಮಾತು ಗಳ್ಸ್ಕೊಳ್ ಸ್ಲಿಪ್ಪರ್ ನಂಗೆ ಐತೆ ಯಾರು ನಮ್ದು ಸ್ಲಿಪ್ಪರ್ ಹಾಕೋಗಿತ್ತಾರಂತೆ ಔಸ್ತಾ ಇದ್ದೀನಿ ಸ್ಲಿಪ್ಪರ ಅದನ್ನು ಮಾತಾಡ್ಬೇಕಂತ ಜೋಡ್ಬಿಟ್ಟದ್ ನೀವು ನನ್ನ ಮಂಗಡೆ ಮೈಕ್ವಾ ಏನ್ ಮಾಡ್ತಿದ್ರಪ್ಪ ಇಷ್ಟೊಂದು ನಾನು ಪೊಂಗಲ್ ಆಗೋಗಿದ್ದೇನೆ ಪೂಜೆ ಮಾಡ್ತಾವ್ರ ಅನ್ಕೊ ಬಂದ್ಮಲ್ಲ ಏನು ಕೊಡಿದ್ರಿ ವೇಟ್ ಬರ್ಬೇಕಾ ಡೈರೆಕ್ಟ್ರೆ ಕ್ಯಾಮ್ರಾಮನ್ ಅವ್ರು ಏನ್ ವಿಶೇಷ ಇವತ್ತು ಹೇಳಿ ಯಾಕೆ ಹಾಕೊಳ್ಳೋದು ಬೆಳ್ದನ ಏನ್ ವಿಶೇಷ ಅಂತ ಪೊಂಗಲು ದೇವಾಲಯದಲ್ಲಿ ಪೊಂಗಲ್ ಮಾಡ್ತಾ ಇದ್ದೀರಾ ಆಯ್ತು ನಾನು ಪೂಜೆ ಮುಗಿಸ್ಕೊಂಡು ಆಕ್ಚುಲಿ ಏನಂದ್ರೆ ಕೆಂಪಿ ಅವ್ರಿಗೆ ವೇಟ್ ಮಾಡ್ತಿದ್ದೆ ಇವಾಗ ಕರ್ಕೊಬಂದು ನನ್ನ ಅದಕ್ಕೆ ನಿಮ್ನ ಕ್ಯಾಮ್ರಾಮನ್ಗಳು ಅಂತ ನಾನು ಎರಡು ಮಾತಾಡೋದು ನಿಮ್ಮಲ್ಲಿ ಕೇಳೋಕೆ ಬಂದಿದ್ದೀನಿ ಏನೇ ವಿಶೇಷ ಏನು ಪ್ರೋಗ್ರಾಮು ಎಲ್ಲರಿಗೂ ಭಕ್ತಾದಿಗಳಿಗೆ ಹೇಳಿದಾರೆ ತಾನೇ ಕೆಂಪಿ ಅವರು ಹೇಳಿದ್ರಾ ಓಕೆ ಮಾಡಿ ಮಾದಪ್ಪ ನಿಮ್ಗೆ ಹೆಚ್ಚೋಕಲ್ ಕೊಟ್ಟು ಎಲ್ಲ ಪ್ರೋತ್ಸಾಹ ಸಹಾರ ನೀಡಿ ಬಾರ ವರ್ಷಕ್ಕಂಟ ನಿಮ್ಗೆ ಒಂದೊಂದು ಹುಡುಗಿ ಸಿಕ್ಲಿ ನೀವು ನಿಮ್ಮ ಹೆಣ್ತಿರ್ ಕಲಿ ಪೂಜೆ ಮಾಡಿಸ್ಕೊಳ್ಳೋರಿ ಸರಿನಾ ಯಾವ ಏನು ಇಲ್ಲ ಅವ ಬಾವ ಬಾವ ನಮ್ಮ ಕೈ ಹೋಬಾ ಇನ್ನು ಬಾವ ತಿಂಡಿ ಮಾಡಿದ್ರೆ ನಿಂದು ಆಯ್ತು ಬಾವ ಏನು ಸಮಾಚಾರ ಚೆನ್ನಾಗಿದ್ದೀರಾ ನೋಡಿ ಹಿಂಗಿದೀವಿ ಏನ್ ನಿಮ್ಗೆ ಪೂಜೆ ಮಾಡ್ಬೇಕು ಅಂತಿದೆ ಬೆಳಗ್ಗೆ ನಾನು ಈಗಲೇ ಮಾಡಬೋದಾಗ ಮಾಡ್ಲಾ ಮಾಡು
ಮಾಡಿಸ್ಕೊತೀರ ಪೂಜೆನ ಅದ ಕಣ ಹೆಂಗ್ ನಡ್ತೀಯ ನಮ್ಮ ಭಾವನ ಮಾತಿದ್ರೆ ನಂಗನ ಭಾವನಿಂದ ಫುಲ್ಲು ಲವ್ ಆಗ್ಬಿಟ್ಟೈತೆ ಭೀಮ್ ನಮಸ್ತೆ ಲವ್ ಆಗೈತೆ ನಮ್ಮ ಭಾವನ ಅಡ್ಜಸ್ಟ್ ಮಾಡ್ಕತ್ತೆ ಅಲ್ಲ ಯಾಕೋ ಒಂಥರ ಇರಿಟೇಟ್ ಆದಂಗೆ ಆಡ್ತಾವ್ರೆ ಒಂಥರ ಇರಿಟೇಟ್ ಆದಂಗೆ ಆಡ್ತಾವ್ರೆ ಚೈಲ್ಡ್ ನೀವು ಚೈಲ್ಡಾ ಇವತ್ತು ಅಣ್ಣ ನಂಗೆ ಇಲ್ಲಿರೋ ದೇವ್ರಗಳಿಗಿಲ್ಗೆ ಅಂತ ನಂಗೆ ಈ ದೇವ್ರೇ ತುಂಬಾ ಇಷ್ಟ ಏನ್ ನೋಡಿ ಇಷ್ಟಪಟ್ಟವ ಏ ಲಕ್ಷ್ಮಿ ನಿನ್ಗೇನು ಅರ್ಥ ಆಯ್ತು ನೆಗಡ್ತೀಯ ನೀನು ರೀಲ್ಸ್ ಮಾಡೋಕೆ ಸಾಣಕ್ಕೆ ಕರ್ಕೊಂಡು ಅದಕ್ಕೆ ಬೋಯ್ತಿದ್ದಕ್ಕೆ ಹಿಂಗೆ ಚೀರ್ ನಂಗೆ ಮಾಡಿದಾರೆ ಹಿಂಗ ಕಾಯಿನ ಹೆಂಗ್ ಮಾಡ್ಸಿದ್ದು ಮಟ್ಟ ಕೊಡ್ಯಾರಿ ನಮ್ಮಣ್ಣ ಚೆನ್ನಾಗಿ ಮಾಡ್ತಾರೆ ಏನ ಇಷ್ಟ ಮಾಡಿದ್ದು ಅಣ್ಣೆ ಬಾತ್ ತಿಂದೆ ಬಾತು ಯಾವ ಬಾತು ಟೊಮೊಟೊ ಬಾತ್ ಅಲ್ಲಿ ಇವತ್ತು ಪಾಲಕ್ ಬಾತ್ ಮಾಡ್ತೀವಿ ಬಾ ಎಲ್ಲಿ ದೇವಸ್ಥಾನ ಇವತ್ತಾ ಜನದಲ್ಲಿ ನಮ್ಗೆ ಸಿಗುತ್ತಾ ಬಾತು ನಾ ಇಲ್ವಾ ಬಾ ನಿಮ್ಮ ಭಾವ ಇಲ್ವಾ ನಮ್ಮ ಭಾವ ಕೊಡ್ತಾರೆ ನಿಮ್ಮ ಭಾವ ನಿಂಗೆ ಹೃದಯನ ಕೊಟ್ಟನ ಬಾತ್ ಕೊಡವ ಹೃದಯಕ್ಕೆ ಕೊಡಲ್ಲ ಸಕ್ಕರೆ ಒಳ್ಳೆ ಯಾವ್ದದ ಏನ ಮೋಹನ್ ಮೋಹನ ಏನಿಸ್ತು ಮೋಹನ್ ಮೋಹನ್ ಮೋಹನ ಮಹೇಂದ್ರನ ಅವಳು ಲಕ್ಷ್ಮಿ ಅಲ್ವಾ ಅವಳು ಏನಾಗಬೇಕು ನಿನ್ಗೆ ಮಾತಾಡೋ ಹಿಡ್ಕೋತೀನಿ ಮಾತಾಡು ನಿಮ್ಮ ಮಮ್ಮಿ ಅವರು ನಿಮ್ಮ ಮಮ್ಮಿ ಯಾವ ಊರು ನಿಮ್ಮ ಮಮ್ಮಿ ಯಾವ ಊರಿಂದ ಇಲ್ಲಿಗಾಗಿರೋದು ಚೆನ್ನಾಗಿ ಮಾತಾಡ್ದಲ್ಲ ಏನ್ ಹುಲ್ಲಳ್ಳಿಂದ ಆಗಿರೋದ ಹುಲ್ಲಳ್ಳಿಂದ ಹುಲ್ಲಳಿಗೆ ಆಗಿರೋದ ಚೈಲ್ಡ್ ಅದಕ್ಕೆ ಚೈಲ್ಡ್ ಅಂದ್ರೆ ಸಿದ್ಧ ನಿಮ್ಮ ಅಮ್ಮನೂರು ಯಾವ್ದು ಚೆನ್ನಾಗಿ ಮಾತಾಡ ಲಕ್ಷ್ಮಿ ತಿಂಡಿ ಮಾಡ್ದ ಮಾತಾಡೋ ಮಾಡ್ದ ಏನ್ ತಿಂದೆ ಅನ್ನ ಸಾಂಬಾರ್ ತಿಂದ ನಿಮ್ಮ ಅಮ್ಮ ಎಲ್ಲೋದ್ರು ಅಮ್ಮ ಎಲ್ಲಾದ್ರು ಅಮ್ಮ ಚಿಕ್ಕ ಅಮ್ಮ ಎಲ್ಲಾದ್ರು ಏನಂತೆ ಒಂದೇ ಕಾಲ ಕಟ್ಟಿದೇವ ಮೂರ್ ದೇವ್ರಿಗೂ ವಿಷಯನ ಇವಾಗ 5 ರೂಪಾಯಿ ಒಂದು ಪೊಟ್ನ ಗಂಟ್ಲ ಕಡಿ ತಂದು ನಮ್ಮ ರಾಣಿಯನೋಳು 3 ದೇವ್ರಿಗೂ ಅದ್ರಲ್ಲಿ ಮುಗಿಸ್ಬಿಟ್ಟು 3 ಎಲ್ಲ 1 2 3 4 5 ದೇವ್ರು ಒಂದ್ ಗಂಟ್ಲ ಕಡಿ ಉದ್ದಕ ಮಾಡ್ಕೋದ ಸುಮ್ನೆ ಇವತ್ತು ಭೀಮ್ ನಮಸ ಏನ್ ವಿಶೇಷ ಅಂದ್ರ 15 kg ಪೊಂಗಲ್ ಮಾಡ್ತಾ ಇದಾರೆ ನಮ್ ಕ್ಯಾಮ್ರಾಮನ್ ಡೈರೆಕ್ಟ್ರು ಸತೀಶ್ ಅವರು ಡಿಸ್ಟರ್ಬ್ ಆಗುತ್ತೆ ಆ ಕಡೆ ಹೋಗಿ ಸ್ವಲ್ಪ ಪ್ಲೀಸ್ ನಮ್ಗೆ ಇಲ್ಲಿ ಮಾತಾಡೋರಿಗೆ ಡಿಸ್ಟರ್ಬ್ ಆಗುತ್ತೆ ಪೊಂಗಲು ಎಡವಟ್ಟಾಗುತ್ತೆ ಏನ್ ಫಂಕ್ಷನ್ ಇವತ್ತು ಮೇಡಮ್ ನೀವು ಈ ತರ ಪೊಂಗಲ್ ಮಾಡ್ತಾ ಇದಾರಲ್ಲ ಹಂಗ ಮೇಡಮ್ ಏನ್ ಫಂಕ್ಷನ್ ಮೇಡಮ್ ಇವತ್ತು ಈ ತರ ಪೊಂಗಲ್ ಮಾಡ್ತಿದ್ದೀರಲ್ಲ ಇವತ್ತು ಆಕ್ಚುಲಿ ಏನಂದ್ರೆ ಭೀಮ್ ನಮಾಸ್ ಅಲ್ವಾ ದೊಡ್ಡಮ್ಮತಾಯಿ ದೇವಸ್ಥಾನಕ್ಕೆ ಕೆಂಪಿ ಅವರು ಆರಾಧನೆ ಇಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಫಂಕ್ಷನ್ಗ 15 kg ಪೊಂಗಲ್ ಮಾಡ್ತಾ ಇದೀವಿ ಎಲ್ಲ ಬಂದಿದೀವಿ ನೀವು ಬನ್ನಿ ಪೊಂಗಲ್ ಇಸ್ಕೊಳ್ಳಿ ತಾಯಿನ ಆಶೀರ್ವಾದ ಅವರು ಬಂದವ್ರೆ ಕಣೆ ಸರಿ ಮೇಡಮ್ ನಿಮ್ ಗಂಡನಿಗೆ ಪೂಜೆ ಮಾಡಿದ್ರೆ ಮೇಡಮ್ ಆಯ್ತು ಮಾಡ್ದೋ ಇವತ್ತು ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಫೋಟೋ ಪೂಜೆ ಮಾಡ್ಬಿಟ್ಟು ಯಜಮಾನ್ರು ಪೂಜೆ ಮಾಡಿ ಅವ್ರಿಗೆ ತುಂಬಾ ತಂದು ಸಣ್ಣ ಮಾಡಿ ನಾವು ತಲೆಗೆ ಮುಡ್ಕೊಂಡು ಧೂಪ ತುಂಬೆ ಹೂವು ಹಾ ಆಕ್ಚುಲಿ ಏನ್ ವಿಶೇಷ ಗೊತ್ತಾ ಭೀಮ್ ನಮಸ್ಗೆ ಮುಖ್ಯವಾಗಿರೋದೇ ತುಂಬಾ ಹೂವು ಹಾ ಗೊತ್ತಾಗಲ್ಲ ಹೇಳ್ತಾನೆ ಮೇಡಮ್ ಇವ್ರಿಗಂದ್ರ ಮದುವೆ ಆಗಿಲ್ಲ ಹುಡ್ಗಿ ನೋಡ್ತಾ ಇದೀವಿ ಇವಾಗ ನೋಡ್ತಾ ಇದೀವಿ ಬರೋ ವರ್ಷಕ್ಕಂಟ ಏನೋ ದೊಡ್ಡಮ್ಮ ತಾಯಿ ಮಾದಪ್ಪನ ಕಾಟಾಸ್ತಿಂದ ಒಂದ್ ಹುಡುಗಿ ಫಿಕ್ಸ್ ಆದ್ರ ಬರೋ ವರ್ಷಕ್ಕೂ ಅವ್ರ ಹೆಂಗಸಿಕಲ್ಲಿ ಇವ್ರು ಹಂಗೆ ಮಾಡಿಸ್ಕೊತಾರೆ ನಮ್ ಸತೀಶ್ ಅವ್ರ ಭಟ್ರು ಅವ್ರಿಗೂ ನಮ್ ಡೈರೆಕ್ಟರ್ ಮ್ಯಾನು ನಮ್ ಸತೀಶ್ ಅವ್ರಿಗೆ ಅವ್ರಗ ದೇವ್ರ ದಯದಿಂದ ಒಂದ್ ಹುಡುಗಿ ಒಪ್ಪದ ಆಗ್ಬಿಟ್ರ ಬರೋ ವರ್ಷಕ್ಕೆಲ್ಲ ಹಿಂಗೆ ಪೊಂಗಲ್ ಮಾಡಿಸಿ ಅವ್ರ ದಂಪತಿಗಳು ಕರ್ಕೊಂಡ್ ಬಂದು ಇಲ್ಲೇ ಪೂಜೆ ಮಾಡಿಸ್ತೀವಿ ದಂಪತಿಗಳು ಸಿಹಿ ಖಾರ ಊಟ ಅಂತ ಇಲ್ಲ ಪೊಂಗಲ್ ಮಾಡಿಸಿ ಅನ್ನ ಸಾರು ಪಾಯಸ ಏನೋ ಅಲ್ಲಿ ಇಲ್ಲಿ ಇದ್ದದ್ದು ಪೊರು ಮಾಡಿ ಆರಾಧನೆ ಮಾಡಿ ನಮ್ ಸತೀಶ್ ಅವ್ರಿಗೆ ಫಸ್ಟಿಗೆ ಹೆಣ್ಣು ಫಿಕ್ಸ್ ಆಗ್ಬೇಕು ದಯವಿಟ್ಟು ಹೆಣ್ಣು ಮಕ್ಕಳು ಇರೋರು ದಯವಿಟ್ಟು ಪ್ರೋತ್ಸಾಹ ಕೊಡೋರು ಆದ್ರ ನಮ್ ಡೈರೆಕ್ಟರ್ ಮೇನ್ ಅವ್ರಿಗೆ ನೋಡಿ ಒಂದ್ ಹೆಣ್ಣು ಒಪ್ಪಂದ ಆಗ್ಬೇಕು ಮಾದಪ್ಪನ ಕಟಾಸ್ತಿಂದ
ದೇವಾಲಯದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಒಂದ್ ಹೆಣ್ಣು ಹುಡುಗಿ ಫಿಕ್ಸ್ ಆಗ್ಬೇಕು ಬರ ಇಂತ ಕಾಲ್ಕಂಟ ಗ್ರ್ಯಾಂಡ್ ಆಗಿ ನಿಮ್ಮ ಆಶೀರ್ವಾದ ಅವ್ರಿಗೆ ಇದು ನಿಮ್ಮ ಆಶೀರ್ವಾದ ಇರ್ಬೇಕು ಇದು ಸಿಂಪಲ್ ಫಂಕ್ಷನ್. ಬರ ವರ್ಷಕ್ಕೆ ನಮ್ ಸತೀಶ್ ಅವ್ರಿಗೆ ಒಂದ್ ಹೆಣ್ಣು ಫಿಕ್ಸ್ ಆದ್ರ ಇನ್ನೂ ಅದ್ದೂರ್ವಾಗ ಗ್ರ್ಯಾಂಡ್ ಆಗ ಮಾಡ್ತೀವಿ ಸರ್. ತಗೊಳ್ಳಿ ಸರ್. ಅವ್ರು ಹಿಡ್ಕೋಬೇಕಾ? ನಮ್ ನಾಗರಾಜ್ ಅವರು ಏನಕ್ಕೆ ಅವ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಏನಂದ್ರ ಅವ್ರದ್ದು ಬರೀ ಮ್ಯಾರೇಜ್ ಆಗಲ್ಲ ಅಂತಿದ್ದಾರೆ. ಅವ್ರು ಆಗೋದಿಲ್ಲ ನಾವು ಅಂತಾರೆ. ನಮ್ಮ ಮನೇಲಿ ಬರ್ದದ ಹಂಗ ಆಗಲಿ ಅಂತಾರೆ. ನಮ್ಮ ಯಾರು ನಾಗರಾಜ್ ಅವರು. ನಾವು ತಲೆ ಕೆಡ್ಸ್ಕೊಂಡಿದೀವಿ. ಇಲ್ಲಿ ಏನಾರ ಆಕ್ಚುಲಿ ಒಂದ್ ಹುಡುಗಿ ಒಪ್ಪಂದ್ರೆ ನಾವ್ ಇಲ್ಲೇ ಮಾಲ ಬದಲಿಸಕ್ಕೂ ರೆಡಿ ಆಗಿದ್ದೀವಿ. ಇಲ್ಲ ಮಠ ಮಠ ಮಾಡ್ಕೊತೀವಿ. ಮಠ 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 ಮಾಡ್ಕೊ ನಾನಿದ್ರೆ ಮಠನು ಇಲ್ಲಿಗೆ ಮಾದೇಶ್ವರಿಗೆ ಮಠಾಧಿಪತಿ ಮಾಡ್ತೀವಿ ಅಂತ ಹೇಳು. ಇಲ್ಲಿಗೆ ಮಾದೇಶ್ವರ ದೇವಸ್ಥಾನಕ್ಕ ದೇವಾಲಯಗ ಮಠಾಧಿಪತಿ ಮಾಡ್ತಾ ಇದೀವಿ ನಮ್ ನಾಗರಾಜ್ ಅವ್ರನ್ನ. ಏನಾರ ಹೂ ಅನ್ಕೊಂಡವ್ರು ಒಂದ್ ಹುಡುಗಿನ ಬರ ಇಂತ ಕಾಲ್ಕಂಟ ಫಿಕ್ಸ್ ಆದ್ರೆ ಏನೂ ಇಲ್ಲ. ಏನಾರ ಆಗ್ಲಿಲ್ಲ ಅಂದ್ರ ಮಠಾಧಿಪತಿ ಮಾಡೋದಂತೂ ಗ್ಯಾರಂಟಿ. ಏ ಮಾತ್ಮಲಯ ಏ ಮಾದೇಶ್ವರ ಕರಗೆ ದೊಡ್ಡವ್ರಿಗೊಂದ್ಸಲ ಉಗೇನೆ, ರಾಜಪ್ಪಾಜಿಗೊಂದ್ಸಲ ಉಗೇನೆ, ದೊಡ್ಡಮ್ಮ ತಾಯಿಗೊಂದ್ಸಲ ಉಗೇನೆ, ಮುಂಟಿ ಸ್ವಾಮೇಶ್ವರಗೊಂದ್ಸಲ ಉಗೇನೆ. ಏ ಮಾತ್ಮಲಯ ಎಲ್ಲ ಹಾಕಲ್ವಾ ಬಾವ? ಅನ್ನ ಬಿಡ್ಸಿದ್ದು ಜೊತೆ ಹಾಕ್ಬೇಕಲ್ಲ. ನೀನ ಅವ್ರ ಕಟ್ ಮಾಡ್ಬಿಟ್ಟಿದೆ. ಇವ್ರೇ ನಮ್ ಕ್ಯಾಮ್ರಾಮನ್ ಸತೀಶ್ ಅವರು. ಇವ್ರಿಗೆ ಹೆಣ್ ಬೇಕಾಗಿರೋದು ಒಂದ್ ಹುಡುಗಿ ಫಿಕ್ಸ್ ಆದ್ರೆ ನೋಡಿ ಇದು ಸಿಂಪಲ್ ಫಂಕ್ಷನ್. ಬರ ಇಂತ ಕಾಲಕ್ಕೆ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ದೊಡ್ಡ ಫಂಕ್ಷನ್ ಮಾಡ್ತಿದೀವಿ. ನೋಡ್ತಾರೆ ಅಲ್ಲವಿ ನೀವು ನಮ್ಮ ಹುಡುಗನ್ಗ ಪ್ರೋತ್ಸಾಹ ನೀಡ್ಬೇಕು. ಹೆಣ್ ಕೊಡಿ ದಯವಿಟ್ಟು. ನಮ್ ಕ್ಯಾಮ್ರಾಮನ್ ಸತೀಶ ಭಟ್ರು ಅವರು ಇವಾಗ ಫಂಕ್ಷನ್ ಬೆಲ್ದನ ಪೊಂಗಲ್ ಮಾಡ್ತಾ ಇದಾರೆ. ದೊಡ್ಡಮ್ಮ ತಾಯಿ ದೇವಸ್ಥಾನ ನಿನ್ ಮಗನ್ಗ ನನ್ನ ಮಗನಿಗೆ ನೋಡ. ಇವ್ರಿಗೆಲ್ಲ ನಮ್ ಕ್ಯಾಮ್ರಾಮನ್ ಡೈರೆಕ್ಟ್ರು ನಮ್ಮ ಮತ್ತೆ ಕರಿಯಪ್ಪ ನಾಗರಾಜ್ ಅವ್ರಿಗೆಲ್ಲ ಫಿಕ್ಸ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ನನ್ನ ಮಗನಿಗ ಲೋಕೇಶ್ HM ಲೋಕೇಶ್ ಅವರು ಜಾಬ್ ಮಾಡಿದ್ರೆ ಅವ್ರು ಬಿಡ್ತಿಲ್ಲ. SI ಹೋಗ್ಲಿಲ್ಲ ಅಂದ್ರೆ ಕಬ್ಬಣ ಕಟ್ಟ ಮ್ಯಾನ್. ಇನ್ನೇನವ ಇನ್ನೇನು ಹೇಳಿ ಮನಗಿಸ್ಬಿಟ್ಟಲ್ಲ ಹೇಳು. ಗುಬಾಡ್ ಗುಬಾಡ್ನಾಗ ತಿರುತಿದ್ದೆ ನಾನು ಚೈಲ್ಡ್ ಚೆಲ್ವಿ ಚೈಲ್ಡ್ ಮನ್ಗಳ ಹೆಂಗ್ ಓಡಾಡೋರು ನಾನೇ ಹೆಂಗ್ ಓಡಾಡೋರು ತೋರ್ಸ್ಬಿಡದ್ ನೀವೇ. ತೋರ್ಸ್ಬಿಡ ಮುಗಿತಾ ಇದೆ. ಸಾಯಂಕಾಲ ಚಿಕನ್ 40 kg ಪಾಲಕ್ ಬಾತ್ ಮಾಡ್ತಿದ್ದೀನಿ. ಇವಾಗ ಪೊಂಗಲು 15 kg ಪೊಂಗಲ್ ರೆಡಿ ಆಗಿದೆ. ಇನ್ನು ಸಾಯಂಕಾಲ 7:30 ಇಂದ 8:30 ಗಂಟ 15 kg ಪಲಾವ್. 40 kg ನಮ್ಗೂ 40 kg ಬಾತ್ ಮಾಡಿಸ್ತಾ ಇದಾರೆ. ಏನಂದ್ರೆ ದೊಡ್ಡಮ್ಮ ತಾಯಿ ಚಿಕ್ಕದೇವಮ್ಮ ಊರೊಳಗ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಗ್ರಾಮ ದೇವತೆ ಬನ್ನಿ, ನಮ್ಮೂರಿನ ಗ್ರಾಮ ದೇವತಿ ದಯವಿಟ್ಟು ಎಲ್ಲ ಬನ್ನಿ. 40 kg ಬಾತ್ ಮಾಡಿಸ್ತಾ ಇದಾರೆ. ಇವಾಗ ಪೊಂಗಲ್ ರೆಡಿ ಆಯ್ತು. ಭಟ್ರು ಪೈಲ್ಮನ್ ಸತೀಶ್ ಅವರೇ ಅಸ್ಟೆಂಟ್ ನಾಗರಾಜ್ ಅವರು ಅಸ್ಟೆಂಟ್ ಕರಿಯಪ್ಪ ಅವರು. ಈಗ ರೀಲ್ಸ್ ಒಂದು ವಿಡಿಯೋ ಮಾಡ್ತೀವಿ ಯೂಟ್ಯೂಬಲ್ಲಿ ನೋಡಿ ಅನ್ರಣಿ. ನೀನು ಹೇಳ್ದಲ್ಲ ಈಗ ಅಲ್ರಣಿ ಕೊಡ್ರಪ್ಪ ಓಡಾಡೋರ್ಗ ಈಗ ತಾನೆ ಅಂದಿಲ್ಲ ರಾಣಿ ಇಬ್ಬರೇ ಹೆಣ್ತೀರ ಮುದ್ದಿನ ಗಂಡ ಆ ವಿಡಿಯೋ. ಪೂಜೆ ಮಾಡಕ ನನಗ ತನಗಂತ ಜಗಳ ಆಡ್ತೀವಿ. ಯಾರ ಮನೆಗೆ ಬರ್ತೀಯ ನೀನು ಅಂತ ಪೂಜೆ ಮಾಡ್ತೀವಿ. ನಾವು ಇನ್ನು ಇನ್ಮೇಲೆ ಅಡ್ಗ ಇದು ಮಾಡ್ತೀವಿ. ನೀವು ನಾವಲ್ಲ
ಪಾಪ ನಮ್ಗೆ ಸೀಟ್ ಇಲ್ಲ ಗುಂಡ್ಲುಪೇಟೆ ಸಿಟಿನೇ ಕಣೆ ಅದು ಆಬಿಡ್ಸಾ ಹಳ್ಳಿಲಿ ನಮ್ದು ಗುಂಡ್ಲುಪೇಟ ಸಿಟಿ ಗೊತ್ತು ತಾಲೂಕು ಆಬಿಡ್ಸು ನೀ ಅಲ್ಲಿಂದ ಬಂದಿರ್ತಾನೆ ಹೋಗ್ಬೇಕು ನಿನ್ ಸಿಟಿಗೆ ಅಪ್ಲೇ ಬಂದನ ಉಳ್ಳಾಡಿದ ಈಗ ಅಲ್ವಾ ಏನಂತ ಮಾತಾಡ್ಬೇಕು ಹೇಳು ಈಗ ಅದೇನಪ್ಪ ಹಂಗಲ್ ಅದೇ 40 kg ಪಲಾವ್ ಮಾಡಿಸ್ತಾ ಇದ್ದಾರೆ ವೀಕ್ಷಕರೇ ಈ ದಿನ ಬನ್ನಿ ಅಕ್ಕ ನೀವೇ ವೀಕ್ಷಕರೇ ಈ ದಿನ ನಾವು ಬೆಲ್ದನ ಪೊಂಗಲ್ ಮಾಡಾಯಿತು ದೇವಸ್ಥಾನದಲ್ಲಿ. ಇನ್ನೇನಂದರೆ ನಾವು ಹೊಸ್ದಾಗಿ ಯೂಟ್ಯೂಬ್ ಚಾನಲಲ್ಲಿ ಹೊಸ್ದಾಗಿ ಏನಿಲ್ಲ ಹಳೆ ಯೂಟ್ಯೂಬ್ ಚಾನಲಲ್ಲಿ ಕಿಚನ್ ಬಗ್ಗೆ ರೆಸಿಪಿಗಳು ಹೇಳ್ಕೊಡ್ತೀವಿ ನಾವು ಇನ್ಮೇಲಿಂದ. ದಯವಿಟ್ಟು ಅದಕ್ಕೆ ಒಂದೇ ಹಾಂ ಅದಕ್ಕೋಸ್ಕರ ಕಿಚನ್ ರೆಸಿಪಿಗಳು ಹೇಳ್ಕೊಡ್ತೀವಿ ಇನ್ಮೇಲಿಂದ ಅಡ್ಗೋದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ. ಹಿಂಗೆ ನಿಮ್ಮ ಸಪೋರ್ಟ್ ಹೀಗೆ ಮಾತ್ರ ಇವರೇ ರಾಣಮ್ಮ ನಾ ಚಿಕನ್ ಕಬಾಬ್ ಮಾಡಿದ್ದೀನಿ ಹೇಳಿ. ಇವರು ಆಕ್ಚುಲಿ ಕೆಂಪಿ ಅವರು ಚಿಕ್ಕದೊಂದು ಬೆಟ್ಟದಲ್ಲಿ ಕಬಾಬ್ ಮಾಡಿದ್ರು. ಆಹಾ ಸ್ಟಾರ್ಟಿಂಗ್ ಸೂಪರ್ ಅಂದ್ರೆ ಸೂಪರ್, ಎಷ್ಟು ಸೂಪರಾಗಿ ಮಾಡಿದ್ರು ನೋಡಿ. ದಯವಿಟ್ಟು ಒಂದು ಸ್ವಲ್ಪ ನೀವು ಈ ಪ್ರೋಗ್ರಾಮ್ ನೋಡಿ ನೀವು ತಿಳ್ಕೊಳ್ಳಿ. ನಮ್ಗೆ ಇದುವರೆಗೂ ಕೆಂಪಿ ಮಾತಾಡಿದ್ದಾರೆ, ಅವ್ರ ಪರವಾಗಿ ನಾವು ಮಾತಾಡಿದ್ದೀವಿ ನೋಡಿ ಅಷ್ಟೇ.